ಏ ಯಾವಲ್ಲ ಅಲ್ಲಿ ಒಂದ್ ಕೇಳ ಸುಮ್ನೆ. ಬನ್ರಿ ಬನ್ರಿ ಯಜಮಾನ್ರೆ, ಕೈ ಮುಕ್ಕೊಳ್ರಿ. ಆಷಾಢ ಶುಕ್ರವಾರ ಬಹಳ ಒಳ್ಳೇದು. ಯಾವುದೇ ಹಿತಶತ್ರುಗಳಿದ್ರು ಎಲ್ಲಾರು ಸರ್ವನಾಶವಾಗಿ ಹೋಗ್ತಾರೆ. ಲೇ ನಂದಿರ್ಲಿ ಸರ್ವನಾಶವಾಗೋದು ಹಿತಶತ್ರುಗಳು ಬಂದ್ರಲ್ಲ ಪಾಪ ಬಾಧೆ ಪೀಡಿತರೆಲ್ಲ ಕೇಳ್ಕಣಕ್ಕೆ ದೇವಿನ. ಓ ಕಾಣ್ರಿ, ಯಾಕೆ ಹೇಳ್ತೀರಾ? ಬೆಳಗ್ಗೆಯಿಂದ ಚಾಮುಂಡಿ ಬೆಟ್ಟದಲ್ಲಿ ಬಿಡಾರ ಹಾಕ್ಬಿಟ್ಟಿದ್ದೀನಿ. ಒಂದೊಂದು ತೋರ್ಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಬಹಳ ಚೆನ್ನಾಗಿದೆ. ಬುಡಪ್ಪ ನೀನ್ ಸೀನ ನೋಡ್ತಾನ. ನೋಡ್ರಿ, ಮೊದಲನೇ ರೀಲ್ ಇದೆ. ಓಹೋ ಗಣತ ಬೆತ್ತ ನಿಂಬೆಹಣ್ಣು ರೇವಣ್ಣನವರು ಎಡಗೈಯಲ್ಲಿ ಪಂಚಿಯನ್ನು ಎತ್ತಿಕೊಂಡು ಅಂಗೈಯಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡು ಎಷ್ಟು ಸಖತ್ತಾಗಿ ಇಳಿತಾವ್ರೆ ಗಾಡಿನ. ನೋಡಕ್ಕೆ ಎರಡು ಕಣ್ಣು ಸಾಲದಲ್ಲಿ. ಏನ್ಲ ಏಟೆ ಕಾರಿಂದ ಇಳ್ದವ್ರ ನೆಗದು ಇನ್ನೊಂದು ಸಣ್ಣ ಕಾರ್ಯ ಕೂತ್ಕೊಂಬಿಟ್ರಲ್ಲೋ. ರೀ, ಇದು ಗೊತ್ತಿಲ್ವನ್ರಿ? ಆ ಪಾರ್ಕಿಂಗಿಂದ ದೇವಸ್ಥಾನದ ತನಕ ನಡ್ಕೊಂಡು ಹೋಗೋಕ್ಕಾಗತ್ತೇನ್ರಿ? ತುಂಬ ದೂರ. ರೇವಣ್ಣವ್ರ ಕೈಯಲ್ಲಿ ಬೇರೆ ನಿಂಬೆಹಣ್ಣು ಇರುತ್ತೆ, ಎಷ್ಟು ಭಾರ. ಅವರು ಕೂಡ ತುಂಬ ಭಾರ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಒಂದು ಸಣ್ಣ ಟ್ರಾಲಿ ಕಾರ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಇನ್ನೇನ್ರಿ, ಪರಪ್ಪನ ಅಗ್ರಹಾರ ಜೈಲಿನ ಸಂಬಂಧಿಕರು ಬಂದಿದ್ರು. ಹಂಗಂದ್ರೆ ಈ ದರ್ಶನ್ ಅವರು ಮಿಸೇಸ್ ಏನ ಬಂದಿದ್ರಲ್ಲ? ಹ್ಞೂ ಕಣ್ರಿ, ದರ್ಶನ್ ಅವ್ರ ಮಿಸ್ಸಸ್ ವಿಜಯಲಕ್ಷ್ಮಿ ಕೂಡ ಬಂದಿದ್ರು. ಜೊತೆಲೊಬ್ರು ಫ್ರೆಂಡನ್ನು ಕರ್ಕೊಂಡು ಬಂದಿದ್ರು. ಆಮೇಲೆ ನೆಕ್ಸ್ಟ್ ರೀಲು ಏನು ಗೊತ್ತೇನ್ರಿ? ಈ ನಮ್ಮ ವಿಜಯೇಂದ್ರನವರ ಎಂಟ್ರಿ, ಅದಾದಮೇಲೆ ಯತೀಂದ್ರನವರ ಎಂಟ್ರಿ. ಒಟ್ಟಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇಂದ್ರಗಳ ಎಂಟ್ರಿ ಆಯಿತು. ಅಂದಂಗೆ ಏನು ವ್ಯವಸ್ಥೆ ಮಾಡವ್ರಲ್ಲ? ಈ ಥರ ಥಾರಿಗಳು ಅಲ್ಲಿ ಬರ್ತಾ ಇರೋದ್ರಿಂದ ಜನಸಂದಣಿ ಆಗೋದಿಲ್ವಲ್ಲ? ಎಲ್ಲಾರ್ಗು ತಳ್ಳೋ ಗಾಡಿ ಅಂದರೆ ಟ್ರಾಲಿ ಕಾರ್ ಕೊಟ್ಟಿದ್ದಾರೆ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ VIP ಗೇಟಲ್ಲಿ ಹಾಸಿ ಒಳಗಡೆ ಬಿಟ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡಿಸಿ ಕೈಗೆ ಪ್ರಸಾದ ಕೊಟ್ಟು ಒಂದಷ್ಟು ಮಂಗಳಾರತಿಗೆ ದುಡ್ಡು ಹಾಕಿಸ್ಕೊಂಡು ಕಳಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ಪೂಜಾರಿಗಳಿಗೆ ಶಾನೆ ಕಲೆಕ್ಷನ್ನು ಬಿಡ್ಲ ಸ್ಪೆಷಲ್ ಎಂಟ್ರಿ ಹೋಗೋದಕ್ಕೆ. ಅಂದಂಗೆ ನಮಗೇನ ಮಾಡಿಸ್ತೀಯಲ್ಲಪ್ಪ ಸ್ಪೆಷಲ್ ಎಂಟ್ರಿ? ಬನ್ರಿ, ಆಕಾಶ ನೋಡೋಕ್ಕೆ ನೂಕು ನುಗ್ಲಾಕೆ ಮನೆಯಲ್ಲೇ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿರಿ. ಚಾಮುಂಡಿಯನ್ನು ನಿಮ್ಮ ಮನೆಗೆ ಬರೋದಿಲ್ವೇ? ಎಲ್ಲ ನನ್ನ ಮಗನೇ, ಮೆಲ್ಲಗೆ ಇಷ್ಟ್ರಾಗೆ ಮುಗಿಸ್ತಿದೆಯಲ್ಲೋ. ಒಟ್ಟಿನಲ್ಲಿ ಆಷಾಢ ಶುಕ್ರವಾರದ ದಿನ ನಾವು ದೇವಿನ ನೋಡಬೇಕು ಅಂತ ಅಂದರೆ ನಮ್ಮ ಮನೆಗಿರೋ ಹೆಣ್ಮಕ್ಳಿಗೆ ಪೂಜೆ ಮಾಡಿಬಿಟ್ರಾಯ್ತು. 4 ವಾರ ಮಾಡ್ತಿದ್ದಂಗೆ 5ನೇ ವಾರ ವರ ಕೊಟ್ಬಿಡ್ತಾರೆ. ಏನಂತಿಲ್ಲ? ಅದು ಕರೆಕ್ಟ್ ರೀ. ಸುಮ್ಮನೆ ಜನಜಂಗುಳಿಯಲ್ಲಿ ದರ್ಶನಕ್ಕೆ ಅಂತ ಹೋಗಿ ಕೈ ಕಾಲು ತುಳಿಸ್ಕೊಂಡು ಸೊಂಟ ಗಿಂಟ ಗಿಲ್ಲಿಸ್ಕೊಂಡು ಬರೋ ಬದಲು ಮನೇಲೇ ಪೂಜೆ ಮಾಡೋದು ಬೆಸ್ಟು. ಏನಂತೀರಾ? ಕರೆಕ್ಟಾಗಿ ಹೇಳ್ದೆ ಮಗನೇ. ನಡಿ ಮನೆಗೆ ಹೋಗಿ ನಮ್ಮ ದೇವ್ರುಗಳಿಗೆ ಪೂಜೆ ಮಾಡೋಣ. ಶಿವನೇ ಚನ್ನಬಸವ. ಯಾವಲ್ಲ ಅಲ್ಲಿ ಒಂದು ಕೇಳ ಸುಮ್ಮನೆ.